ಯಾರಾಗ್ತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಬಿಜೆಪಿಯಲ್ಲಿಯೂ ಕೂಡ ದೊಡ್ಡ ಮಟ್ಟದ ಗೊಂದಲ ಇತ್ತು ಈ ಒಂದು ವಿಚಾರವಾಗಿ. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಒಂದು CM ಬದಲಾವಣೆಯ ವಿಚಾರವಾಗಿ ಚರ್ಚೆ ಇತ್ತು, ಅದೇ ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ವಿಚಾರವಾಗಿ ಚರ್ಚೆ ಇತ್ತು. ಹೀಗಾಗಿ ಯಾರಾಗ್ತಾರೆ ಈಗ ರಾಷ್ಟ್ರಾಧ್ಯಕ್ಷ ಎನ್ನುವಂತಹ ವಿಚಾರ ಇದೆ, ರಾಜ್ಯಾಧ್ಯಕ್ಷರದ್ದಲ್ಲ. ಜನವರಿ 20ಕ್ಕೆ ಬಿಜೆಪಿಗೆ ನೂತನ ಸಾರಥಿ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ. ನಾವು ರಾಜ್ಯಾಧ್ಯಕ್ಷ ಅಂತ ಅಂದ್ಕೊಂಡ್ವಿ, ಅಲ್ಲ ಅದು ರಾಜ್ಯಾಧ್ಯಕ್ಷ. ಹೀಗಾಗಿ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆ ಇದೆ. ಜನವರಿ 20ಕ್ಕೇನೆ ಬಿಜೆಪಿಗೆ ನೂತನ ಸಾರಥಿ ಆಯ್ಕೆಯ ಸಾಧ್ಯತೆ ಇದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರನ್ನಾಗಿ ನಿತಿನ್ ನಬೀನ್ ಆಯ್ಕೆ ಆಗಬಹುದು ಪಕ್ಕ ಅಂತ ಹೇಳ್ತಾ ಇದ್ದಾರೆ. ನಿತಿನ್ರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿರುವಂತಹ ಹೈಕಮಾಂಡ್ ಏನು ಮಾಡ್ತಾ ಇದೆ ಈ ಒಂದು ವಿಚಾರದಲ್ಲಿ, ಅವರನ್ನೇ ಮಾಡಬಹುದು, ಅವರೇ ಪಕ್ಕ ಆಗಬಹುದು ಎನ್ನುವಂತಹ ಲೆಕ್ಕಾಚಾರದ ಮಾತುಗಳು. ಯಾಕಂದರೆ ಹಿಂದೆ ಬಿಜೆಪಿ ಯೋಚನೆ ಮಾಡ್ತಾ ಇತ್ತು ನೋಡಿ, ಅಂದರೆ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಾಧ್ಯಕ್ಷರನ್ನು ಬದಲು ಮಾಡಬೇಕು, ಏನೋ ಒಂದು ಎಲೆಕ್ಷನ್ ನಡೆಸಿ ಹಂಗೆ ಅಂತ ಹೇಳ್ತಾ ಇದ್ರು. ಇನ್ನು ನಮ್ಮ ಕರ್ನಾಟಕಕ್ಕೆ ಅಂತ ಬಂದಾಗ ವಿಜಯೇಂದ್ರ ಅವರೇ ಮುಂದುವರಿತಾರೆ ಅನ್ನುವಂಥ ಮಾತು ಕೂಡ ಇತ್ತು. ಈಗ ರಾಷ್ಟ್ರಾಧ್ಯಕ್ಷರ ಒಂದು ಸ್ಥಾನದ ವಿಚಾರವಾಗಿ ಮಾತುಗಳು ಕೇಳಿ ಬರ್ತಾ ಇದೆ. ಯಾರು ಆಯ್ಕೆ ಆಗಬಹುದು, ಹಾಗಾದರೆ ಯಾರು ತೆಗೆದುಕೊಳ್ಬೋದು ಆ ಒಂದು ಸ್ಥಾನವನ್ನು? ಈ ಒಂದು ವಿಚಾರ ಜನವರಿ 20ಕ್ಕೆ ಬಿಜೆಪಿ ಆಯ್ಕೆ ಮಾಡುತ್ತೆ, ಹೊಸದಾದಂತಹ ಒಂದು ನಾಯಕನನ್ನು ಆಯ್ಕೆ ಮಾಡುತ್ತೆ, ನೂತನವಾಗಿರುವಂತಹ ಒಂದು ಸಾರಥಿ ಬರ್ತಾರೆ, ಅವರು ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅದನ್ನು ನೋಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಮೊಟ್ಟ ಮೊದಲೇ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಮುಂಚೂಣಿಯಲ್ಲಿರುವಂಥದ್ದು ನಿತಿನ್ ನಬೀನ್ ಅವರ ಮಾತು ಕೇಳಿ ಬರ್ತಾ ಇದೆ. ಬಹುತೇಕವಾಗಿ ಅವರೇ ಆಯ್ಕೆ ಆಗಬಹುದು ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ನಿತಿನ್ರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿರುವಂಥ ಹೈಕಮಾಂಡ್ ಅವರನ್ನು ಮುಂದಕ್ಕೆ ಇವ್ರನ್ನ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ನರೇಂದ್ರ ಮೋದಿಯವರ ಲೆಕ್ಕಾಚಾರ ಏನಿರಬಹುದು, ಅವರು ಏನು ಯೋಚನೆ ಮಾಡಬಹುದು, ಗೃಹ ಸಚಿವ ಅಮಿತ್ ಶಾ ಅವರ ವಿಚಾರ ಏನಿರ್ಬೋದು, ಅವರು ಏನು ಯೋಚನೆ ಮಾಡಬಹುದು, ಅದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. JP ನಡ್ಡಾ ಸ್ಥಾನಕ್ಕೆ ನಿತಿನ್ ನಬೀನ್ ಆಯ್ಕೆ ಖಚಿತ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಒಂದು ಕ್ವಶನ್ ಮಾರ್ಕ್. ಯಾರು ಈ ಬಿಜೆಪಿಯ ನಾಯಕ ನಿತಿನ್ ನಬೀನ್? ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಬಿಹಾರದ ಸರ್ಕಾರದಲ್ಲಿ ಅಭಿವೃದ್ಧಿ ವಸತಿ ಸಚಿವರಾಗಿರುವಂತಹ ನಿತಿನ್ ಅವರು ಬಂಕಿಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ನಿತಿನ್ ಏನಿದೆ, ಅವರಿಗೆ ಒಂದು ಸ್ಥಾನ ಸಿಗಬಹುದು ಅಂತ ಬಿಜೆಪಿಯ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವರು ಯುವ ನಾಯಕನಿಗೆ ರಾಷ್ಟ್ರಾಧ್ಯಕ್ಷದ ಒಂದು ಪಟ್ಟವನ್ನು ಕಟ್ತಾ ಇದೆ. ಈಗ ಬಿಜೆಪಿ ಮುದಾಗ್ತಾ ಇದೆ. JP ನಡ್ಡಾ ಸ್ಥಾನಕ್ಕೆ ನಿತಿನ್ ನಬೀನ್ ಆಯ್ಕೆ ಖಚಿತ ಅಂತ ಹೇಳಲಾಗ್ತಾ ಇದೆ. ನೋಡಿ, ಯಾಕಂದರೆ ಇವರಿಗೆ ಸಾಕಷ್ಟು ಅನುಭವ ಕೂಡ ಇದೆ ಮತ್ತು ಯುವ ರಾಜಕಾರಣಿ ಕೂಡ ಹೌದು. ಯಾಕಂದರೆ ಬಿಜೆಪಿಯಲ್ಲಿ ಯುವಕರಿಗೆ ಜಾಸ್ತಿ ಮಣೆ ಹಾಕಲಾಗ್ತಾ ಇದೆ. ಯಾಕಂದರೆ ಅವರಿಂದ ನಾವು ಅಭಿವೃದ್ಧಿಯ ಒಂದು ಕೆಲಸಗಳನ್ನು ಯೋಚನೆ ಮಾಡ್ಬೋದು, ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಬಹುದು. ಆ ರೀತಿಯಾಗಿ ಕೂಡ ಯೋಚನೆ ಮಾಡ್ತಾ ಇರಬಹುದು. JP ನಡ್ಡಾ ಅವರ ಒಂದು ಜಾಗಕ್ಕೆ, ಸ್ಥಾನಕ್ಕೆ ಇವರೇ ಸೂಕ್ತ ಆದಂತಹ ವ್ಯಕ್ತಿ ಅಂತ ಹೇಳಿ ಬಿಜೆಪಿ ಹೈಕಮಾಂಡು ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಬಹುತೇಕವಾಗಿ ಖಚಿತ ಅಂತ ಹೇಳ್ತಾ ಇದ್ದಾರೆ, ಆದರೆ ಅಧಿಕೃತವಾಗಿ ಘೋಷಣೆ ಮಾಡೋದು ಬಾಕಿ ಇದೆ. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು, ಯಾರು ಬೇಕಾದರೂ ಬದಲಾವಣೆ ಆಗಬಹುದು. ಯಾಕಂದರೆ ಸಾಕಷ್ಟು ನಾಯಕರು ಹೇಳ್ತಾರೆ, ರಾಜಕೀಯ ಅನ್ನುವಂಥದ್ದು ಒಂದು ನಿಂತ ನೀರಲ್ಲ, ಯಾವಾಗಲೂ ಹರಿತಾನೇ ಇರುತ್ತೆ, ಸ್ಥಾನಗಳು ಬದಲಾಗ್ತಾನೇ ಇರುತ್ತೆ, ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಿ. ಹೀಗಾಗಿ JP ನಡ್ಡಾ ಅವರ ಒಂದು ಸ್ಥಾನಕ್ಕೆ ಇವರು ಬರ್ತಾರೆ. ನಿತಿನ್ ನಬೀನ್ ನಡ್ಡಾ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಇಷ್ಟು ದಿನ ಕೆಲಸವನ್ನು ಮಾಡಿದ್ದಾರೆ, ಆ ಸ್ಥಾನದಲ್ಲಿ ಕೂತ್ಕೊಂಡು ಈಗ ರಾಷ್ಟ್ರಾಧ್ಯಕ್ಷರ ಒಂದು ಸ್ಥಾನಕ್ಕಾಗಿ ಒಂದೇ ಒಂದು ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಬೇರೆ ಬೇರೆಯವರ ಹೆಸರಿದ್ದರೆ ಏನೋ ಒಂದು ಸ್ವಲ್ಪ ನಾವು ಗೊಂದಲ ಆಗಬೇಕಿತ್ತು, ಯೋಚನೆ ಮಾಡಬೇಕಿತ್ತು. ಆದರೆ ನಿತಿನ್ ನಬೀನ್ ಅವರ ಹೆಸರೇ ಒಂದೇ ಒಂದು ಕೇಳಿ ಬರ್ತಾ ಇರೋದ್ರಿಂದ ಬಹುತೇಕವಾಗಿ ಖಚಿತ ಆದಂತೆ ಕಾಣ್ತಾ ಇದೆ. ಹೀಗಾಗಿ ಇವ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಇವರು ಯಾರು ಎತ್ತ ಅಂತ ಹೇಳಿದಾಗ ನೋಡಿ, ಇವರು ಬಿಹಾರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ವಸತಿ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಬಂಕಿಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಂತಹ ಒಬ್ಬ ವ್ಯಕ್ತಿ. ಬಿಜೆಪಿಯ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಕೆಲಸವನ್ನು ಕೂಡ ಮಾಡಿದಂತಹ ಅನುಭವ ಇದೆ ಇವರಿಗೆ. ಯುವ ನಾಯಕನಿಗೆ ರಾಷ್ಟ್ರಾಧ್ಯಕ್ಷರ ಒಂದು ಪಟ್ಟವನ್ನು ಕಟ್ಟೋಕ್ಕೆ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ಯಾಕಂದರೆ ಯುವಕರನ್ನು ಸೆಳೆಯೋಕೆ, ಯುವಕರನ್ನು ಸೆಳೆದ್ರೆ ಬಿಜೆಪಿ ಇನ್ನಷ್ಟು ಬಲಿಷ್ಠವಾಗುತ್ತೆ. ಯಾವ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲವೋ ಅಂತಹ ರಾಜ್ಯಗಳಲ್ಲಿಯೂ ಕೂಡ ನಾವು ಸರ್ಕಾರವನ್ನು ತರಬಹುದು. ಯಾಕಂದರೆ ಯುವ ನಾಯಕರ ಚಿಂತನೆಗಳು ಆ ರೀತಿಯಾಗಿರುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಬಿಜೆಪಿಯ ಹೈಕಮಾಂಡ್ ಮಾಡಿದಂತೆ ಕಾಣ್ತಾ ಇದೆ. ಅದಕ್ಕೋಸ್ಕರನೇ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರಬಹುದು.
JP ನಡ್ಡಾ ಅವರ ಒಂದು ಜಾಗಕ್ಕೆ ಇವರೇ ಸೂಕ್ತ ಅಂತ ಅನ್ನಿಸ್ತಿರಬಹುದು ಅವರಿಗೆ. JP ನಡ್ಡಾ ಅವರ ಒಂದು ಕಾರ್ಯ ಏನಿದೆ ಅದನ್ನು ಶ್ಲಾಘಿಸಿದೆ. ಅವರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಪಕ್ಷಕ್ಕೆ. ಏನು ಮಾಡಬೇಕು ಅದನ್ನೆಲ್ಲವನ್ನೂ ಕೂಡ ಈಗ ಬೇರೆಯವರ ಸರದಿ ಬರ್ತಾ ಇದೆ. ಜನವರಿ 20ಕ್ಕೆ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಧಿಕೃತವಾಗಿ ಘೋಷಣೆಯಾದರೆ ನವೀನ್ ಅವರೇ ಆಗ್ತಾರೆ ರಾಷ್ಟ್ರಾಧ್ಯಕ್ಷರು. ಈ ಹಿಂದೆ ರಾಜ್ಯಾಧ್ಯಕ್ಷರ ಒಂದು ಸ್ಥಾನಗಳಿಗೆ ಕೂಡ ಬದಲಾವಣೆ ಮಾಡಬೇಕು ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು, ಕರ್ನಾಟಕವೊಂದನ್ನು ಬಿಟ್ಟು. ಅದರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರುತ್ತೆ ಅಂತ ಕಾಣಿಸುತ್ತೆ. ಈಗ ರಾಷ್ಟ್ರಾಧ್ಯಕ್ಷರ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಒಂದೇ ಒಂದು ಹೆಸರು ದೊಡ್ಡ ಮಟ್ಟದಲ್ಲಿ ಖಚಿತ ಎನ್ನುವಂತಹ ಹೆಸರು ಕೇಳಿ ಬರ್ತಾ ಇರುವಂಥದ್ದು ನಿತಿನ್ ನಬೀನ್ ಅವರ ಹೆಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.